ಫಸ್ಟ್ ಹೆಡ್ಡಿಂಗ್ ಸೆಕೆಂಡ್ ಕ್ವಶನ್. ಇಲ್ಲಿ ಏನು ಕೊಟ್ಟಿದ್ದಾನೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದರಿಂದ 2 ಈಕ್ವೇಶನ್ ಬರೆದು ಅದನ್ನ ಸಾಲ್ವ್ ಮಾಡಬೇಕು. ಅದು ಸಾಲ್ವ್ ಮಾಡೋ ಮೆಥಡ್ ಯಾವ್ದಂದ್ರೆ ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಅಂದ್ರೆ ಗ್ರಾಫ್ ಹಾಕಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದಾನೆ. ಸೊ ಅದು ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಅವ್ನು ಕೊಟ್ಟಿರೋದು ನೋಡ್ರಿ 5 ಪೆನ್ಸಿಲ್ ಅಂಡ್ 7 ಪೆನ್. ಈಗ ನೋಡ್ರಿ ಲೀನಿಯರ್ ಈಕ್ವೇಶನ್ 2 ವೇರಿಯಬಲ್ ಅಂದ್ರೆ ಇಲ್ಲಿ 2 ವೇರಿಯಬಲ್ ತಗೋಬೇಕು. ಓಕೆ, ಯಾವುದು ಇಲ್ಲಿರೋ 2 ವೇರಿಯಬಲ್ ಏನು, ಒಂದು ಪೆನ್ಸಿಲ್ ಇನ್ನೊಂದು ಪೆನ್. ಓಕೆ, ಟುಗೆದರ್ ಕಾಸ್ಟ್ rupees 50, whereas 7 pencil and 5 pen together cost rupees 46. Find the cost of 1 pencil and that of 1 pen. ಅಂದ್ರೆ ಏನು, ಕಾಸ್ಟ್ ಆಫ್ 1 ಪೆನ್ಸಿಲ್ ಎಷ್ಟು ಅಂತ ಕಂಡಿಬೇಕು, ಇನ್ನೊಂದು ಕಾಸ್ಟ್ ಆಫ್ 1 ಪೆನ್ ಕಂಡಿಬೇಕು. ಅದನ್ನ ನಾವು ಎಕ್ಸ್ ಅಂಡ್ ವೈ ಅಂತ ತಗೊಳ್ಳೋಣ. ಸೊ ಏನ್ ತಗೊಳ್ಳೋಣ, ಲೆಟ್ ಕಾಸ್ಟ್ ಆಫ್ ಫಸ್ಟ್ ಪೆನ್ಸಿಲ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ 1 ಪೆನ್ಸಿಲ್ ಬಿ ಎಕ್ಸ್ ಅಂತ ಅನ್ಕೊಳ್ಳೋಣ. ಆಮೇಲೆ ಲೆಟ್ ಕಾಸ್ಟ್ ಆಫ್ 1 ಪೆನ್ ಬಿ ವೈ ಅಂತ ಅನ್ಕೊಳ್ಳೋಣ. ಓಕೆನಾ, ಈಗ ಏನ್ ಬರಿಬೋದು ನೋಡ್ರಿ, ಅಲ್ಲಿ ಕೊಟ್ಟಿರೋದೇನು 5 ಪೆನ್ಸಿಲ್ ಅಂಡ್ 7 ಪೆನ್. 5 ಪೆನ್ಸಿಲ್ ಅಂದ್ರೆ ಏನ್ ತಗೊಂಡಿವಿ ಇಲ್ಲಿ ಎಕ್ಸ್, ಪ್ಲಸ್ 7 ಪೆನ್ ತಗೊಂಡಿದ್ದಾನೆ. 7 ಪೆನ್ ಏನಂತ ತಗೊಂಡಿವಿ, ವೈ ಅಂತ ತಗೊಂಡಿವಿ. ಓಕೆ, ಅದ್ರ ಕಾಸ್ಟ್ ಎಷ್ಟಂತೆ 50 ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಒಂದು ಈಕ್ವೇಶನ್ ಆಯ್ತು. ಇನ್ನೊಂದು ಈಕ್ವೇಶನ್ ನೋಡು, ವೇರಾಸ್ 7 ಪೆನ್ಸಿಲ್ ಅಂಡ್ 5 ಪೆನ್ಸ್ ಟುಗೆದರ್ ಕಾಸ್ಟ್ 46. ಎಷ್ಟು ಪೆನ್ಸಿಲ್, 7 ಪೆನ್ಸಿಲ್ ಅಂದ್ರೆ 7x ಪ್ಲಸ್ ಎಷ್ಟು ಪೆನ್ ತೊಗೊಂಡಿದ್ದಾನೆ 5 ಪೆನ್ ಅಂದ್ರೆ 5y, ಅದ್ರ ಕಾಸ್ಟ್ ಎಷ್ಟಂತೆ 46 ಅಂತ ಕೊಟ್ಟಿದ್ದಾನೆ. ಓಕೆನಾ, ಈಗ ಇದಕ್ಕೊಂದು ಟೇಬಲ್ ಹಾಕೋಣ, ಇದಕ್ಕೊಂದು ಟೇಬಲ್ ಹಾಕೋಣ. ಇದು ಎಕ್ಸ್, ಇದು ವೈ. ಓಕೆ, ಒಂದು 3 ವ್ಯಾಲ್ಯೂ ತಗೊಂಡ್ರೆ ಸಾಕು. ಓಕೆನಾ, ಈಗ ನೀವು ನೋಡಿದ್ರೆ ಗ್ರಾಫ್ ಹಾಕ್ಬೇಕಾದ್ರೆ ಒಂದ್ ನೆನ್ಪಿಟ್ಕೊಳ್ರಿ, ವೈ ಮಾತ್ರ ಲೆಫ್ಟ್ ಸೈಡ್ ಇರಬೇಕು. ಓಕೆ, ವೈ ಅವಲ್ ಲೆಫ್ಟ್ ಸೈಡ್ ಇರ್ಬೇಕು, ಏನು ಉಳುಕಿದೆಲ್ಲ ರೈಟ್ ಸೈಡ್ ಇರ್ಬೇಕು. ಈಗ ನೀವು ನೋಡಿದ್ರೆ ಈ ವೈ ಒಂದೇ ಲೆಫ್ಟ್ ಸೈಡ್ ಇಟ್ರೆ 7y = 50 ಪ್ಲಸ್ ಇರೋದು ಆ ಕಡೆ ಹೋದ್ರೆ -5x ಆಯ್ತು. ಸೊ y = ಏನಾಯ್ತು 50 - 5x ಇಂಟು 7 ಇರೋದು ಈ ಕಡೆ ಬಂದ್ರೆ /7 ಆಯ್ತು. ಇದು ಈಕ್ವೇಶನ್ 1 ಆಯ್ತು. ಓಕೆ, ಇಲ್ಲಿ ಕೂಡ ನೀವು ನೋಡಿದ್ರೆ ಓಕೆ 7x + 5y = 46. y ಒಂದೇ ಲೆಫ್ಟ್ ಸೈಡ್ ಇರ್ಬೇಕು. 5y = 46 ಪ್ಲಸ್ 7x ಹಾಕೊಡೋದ್ರೆ -7x. y = 46 - 7x ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆನಾ, ಇದು ಈಕ್ವೇಶನ್ 2 ಆಯ್ತು. ಈಗ ನಾವು ಇದಕ್ಕೊಂದು ಟೇಬಲ್ ಫೈಂಡ್ ಔಟ್ ಮಾಡಬೇಕು, ಇದಕ್ಕೆ ಇನ್ನೊಂದು ಟೇಬಲ್ ಫೈಂಡ್ ಔಟ್ ಮಾಡಬೇಕು. ಅದು ಯಾವ ತರ ಮಾಡಬೇಕು ನೋಡೋಣ. ಓಕೆ, ಇಲ್ಲಿ ಫಸ್ಟ್ ಈಕ್ವೇಶನ್ ಏನು, y = 50 - 5x/7. ಓಕೆ, ಇದು ಒಂದು ಈಕ್ವೇಶನ್. ಓಕೆನಾ, ಈಗ ನಮಗೆ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ನೋಡ್ರಿ /7 ಇದೆ. ಅಂದ್ರೆ ನಾನು ಎಕ್ಸ್ ವ್ಯಾಲ್ಯೂ ಏನ್ ತಗೊಂತೀನೋ ಅದು ತಗೊಂಡ್ಮೇಲೆ ಅದು 7 ಇಂದ ಡಿವೈಡ್ ಆಗಿರ್ಬೇಕು. ಓಕೆ, ಆ ತರ ಮಾಡೋಣ. ಈಗ ನೋಡಿ ಎಕ್ಸ್ 0 ತಗೊಂಡ್ರೆ ಏನಾಗುತ್ತೆ, 5 × 0 ಏನಾಗುತ್ತೆ, 50 ಅಲ್ಲಿ 0 ಹೋದ್ರೆ 50, 50 / 7 ನನಗೆ ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಸುಮ್ಮನೆ ರಿಸ್ಕ್ ಬೇಡ ಅಂತೇಳಿ ಅದನ್ನ ಎಕ್ಸ್ ವ್ಯಾಲ್ಯೂ 0 ತಗೊಳಲ್ಲ. ನೆಕ್ಸ್ಟ್ 1 ಹಾಕ್ತೀನಿ. ಎಕ್ಸ್ ಇದ್ದಲ್ಲಿ 1 ಆಗಿದ್ರೆ 5 × 1 = 5. 15 5 ಹೋದ್ರೆ ಎಷ್ಟಾಗುತ್ತೆ 45 ಆಗುತ್ತೆ. 45/7 ಕೂಡ ಡೆಸಿಮಲ್ ಬರುತ್ತೆ, ಅದನ್ನು ಕೂಡ ತಗೊಳಲ್ಲ. ನೆಕ್ಸ್ಟ್ ಇದ್ದಲ್ಲಿ 2 ಹಾಕ್ತೀನಿ. 5 × 2 ಎಷ್ಟು 10 ತಾನೆ. ಓಕೆ, 5 × 2 = 10. 50 ಅಲ್ಲಿ 10 ಹೋದ್ರೆ ಎಷ್ಟಾಗುತ್ತೆ 40 ಆಗುತ್ತೆ. 40/7 ಅದು ಕೂಡ ಡೆಸಿಮಲ್ಲೇ ಬರುತ್ತೆ, ಅದನ್ನು ಕೂಡ ನಾನು ತಗೊಳಲ್ಲ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 3 ಹಾಕ್ತೀನಿ. 5 × 3 = 15. 50 ಅಲ್ಲಿ 15 ಹೋದ್ರೆ ಎಷ್ಟು ಬರುತ್ತೆ 35. 35/7 ಡಿವೈಡ್ ಆಗುತ್ತಾನೆ, 35 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ನಾವು ಎಕ್ಸ್ ವ್ಯಾಲ್ಯೂ ಏನ್ ತಗೊಂತೀವಿ ಇವಾಗ 3 ಅಂತ ತಗೊಂತೀವಿ. 3 ತಗೊಂಡಾಗ y = 50 - 5 × 3 / 7. y = 50 - 5 × 3 = 15/7. ಇದು ಎಷ್ಟಾಯ್ತು, 50 ಅಲ್ಲಿ 15 ಹೋದ್ರೆ ಎಷ್ಟಾಯ್ತು 35 ಆಯ್ತು. 35/7 ನೋಡಿದ್ರೆ 7 × 1 = 7 × 5 y = ಏನಾಯ್ತು 5 ಆಯ್ತು. ಎಕ್ಸ್ 3 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು 5. ಓಕೆ, ಈಗ ನೆಕ್ಸ್ಟ್ ಯಾವ ತರ ಮಾಡ್ಬೇಕು ನೋಡ್ರಿ, ನಾನು x 3 ತಗೊಂಡಾಗ ಬಂದಿದೆ ತಾನೆ ವ್ಯಾಲ್ಯೂ, ಡೆಸಿಮಲ್ ವ್ಯಾಲ್ಯೂ ಬಂದಿಲ್ಲ. x 3 ತಗೊಂಡಾಗ ನನಗೆ ನೆಕ್ಸ್ಟ್ ಡೆಸಿಮಲ್ ವ್ಯಾಲ್ಯೂ ಬರಬಾರ್ದಂದ್ರೆ /7 ಇದೆ ತಾನೆ. /7 ಇರೋದ್ರಿಂದ ಇದಕ್ಕೆ 7 ಆಡ್ ಮಾಡ್ಬಿಡ್ರಿ. ಇದಕ್ಕೆ 7 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, x =
10 ಬರುತ್ತೆ. ಈಗ ನೀವು y ಇಸ್ ಈಕ್ವಲ್ ಟು 50 ಮೈನಸ್ ಎಕ್ಸ್ ಇದ್ದಲ್ಲಿ 10 ಹಾಕ್ರಿ, ಪಕ್ಕ 7 ಟೇಬಲ್ ಅಲ್ಲಿ ಹೋಗುತ್ತೆ. ಈಗ ಹೇಳ್ರಿ y ಇಸ್ ಈಕ್ವಲ್ ಟು 50, 5 ಟೆನ್ ಜಾ 50/7. ಇದು ಎಷ್ಟಾಯ್ತು? 50 ಅಲ್ಲಿ 50 ಹೋದ್ರೆ 0, 0/7, 0 ಎನಿಥಿಂಗ್ ಏನು 0. ಅಂದ್ರೆ ಎಕ್ಸ್ 10 ತಗೊಂಡಾಗ y ಏನ್ ಬಂತು? 0 ಬಂತು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಷ್ಟು ಜಾಸ್ತಿ ಮಾಡ್ಕೊಂತ ಹೋಗಿನಿ? 7 ಜಾಸ್ತಿ ಮಾಡಿದ್ದೀನಿ, ಹೌದಾ? ಸೊ ನೆಕ್ಸ್ಟ್ 7 ಜಾಸ್ತಿ ಮಾಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ. ಓಕೆ, ಇಲ್ಲಿ ನೀವು ನೋಡಿದ್ರೆ ಎಷ್ಟು ಕಡಿಮೆ ಆಗಿದೆ? 5 ಕಡಿಮೆ ಆಗಿದೆ. ಈಗ ನೆಕ್ಸ್ಟ್ 5 ಕಡಿಮೆ ಆದ್ರೆ ಏನಾಗುತ್ತೆ? -5 ಬರುತ್ತೆ. ಬೇಕಿದ್ರೆ ನೀವು ಎಕ್ಸ್ ಇದ್ದಲ್ಲಿ 17 ಹಾಕ್ರಿ, ಪಕ್ಕ ನಿಮಗೆ -5 ಬಂದೇ ಬರುತ್ತೆ. ನೀವು ಜಸ್ಟ್ 2 ವ್ಯಾಲ್ಯೂ ಮಾಡಿ ತೋರಿಸ್ರಿ, ಇನ್ನು ಉಳುಕಿದ್ದು ಈ ತರ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ. ಓಕೆನಾ? ಈಗ ನೆಕ್ಸ್ಟ್ ಈ ಟೇಬಲ್ಗೆ ಬರೋಣ. ಈ ಟೇಬಲ್ ಈಕ್ವೇಶನ್ ಏನಿದೆ ನೋಡ್ರಿ ಇಲ್ಲಿ, y ಇಸ್ ಈಕ್ವಲ್ ಟು 46 ಮೈನಸ್ 7x ಡಿವೈಡೆಡ್ ಬೈ 5. ಇಲ್ಲಿ ಕೂಡ ಅದೇ ನೋಡ್ರಿ, ಇಲ್ಲಿ ಡಿವೈಡ್ ಬೈ 5 ಇದೆ. ಓಕೆ, ನಾನು ಫಸ್ಟ್ ಚೆಕ್ ಮಾಡಬೇಕು 5 ಟೇಬಲ್ ಅಲ್ಲಿ ಹೋಗುತ್ತಾ ಇಲ್ಲ ಅಂತದ್ದು ಎಕ್ಸ್ ವ್ಯಾಲ್ಯೂ ತಗೋಬೇಕು. ಈಗ ನಾನು ಎಕ್ಸ್ ವ್ಯಾಲ್ಯೂ 0 ಆಗಿದ್ರೆ 7 ಇಂಟು 0 0. ಸೊ 46 ಅಲ್ಲಿ 0 ಅಂದ್ರೆ 46/5, 46/5 ಮಾಡಿದ್ರೆ ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಸೊ ನಾನು ಅದಕ್ಕೆ ಎಕ್ಸ್ 0 ತೊಗೊಳಲ್ಲ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 1 ಹಾಕ್ತೀನಿ. ಓಕೆ, ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ 7 1 7. ಓಕೆ, 46 ಅಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ? 39 ಆಗುತ್ತೆ. 39 5 ಟೇಬಲ್ ಅಲ್ಲಿ ಹೋಗಲ್ಲ, ಮತ್ತೆ ಡೆಸಿಮಲ್ ಬರುತ್ತೆ. ಸೊ ನಾನು ಅದಕ್ಕೆ ಎಕ್ಸ್ ವ್ಯಾಲ್ಯೂ 1 ತೊಗೊಳಲ್ಲ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 2 ಹಾಕ್ತೀನಿ. 7 2 ಜಾ 14. ಓಕೆ, 46 ಅಲ್ಲಿ 14 ಹೋದ್ರೆ ಎಷ್ಟಾಗುತ್ತೆ? 32 ಬರುತ್ತೆ. 32 ಕೂಡ 5 ಟೇಬಲ್ ಅಲ್ಲಿ ಹೋಗಲ್ಲ. ಸೊ ನಾನು ಅದು ಕೂಡ ಎಕ್ಸ್ ವ್ಯಾಲ್ಯೂ 2 ಕೂಡ ತೊಗೊಳಲ್ಲ. ಈಗ ಎಕ್ಸ್ ಇದ್ದಲ್ಲಿ 3 ಹಾಕ್ರಿ. ಎಕ್ಸ್ ಇದ್ದಲ್ಲಿ 3 ಹಾಕಿದ್ರೆ 7 3 ಜಾ 21. ಈಗ ನೀವೇ ನೋಡ್ರಿ, 46 ಅಲ್ಲಿ 21 ಹೋದ್ರೆ ಎಷ್ಟಾಗುತ್ತೆ? 46 ಅಲ್ಲಿ 21 ಹೋದ್ರೆ 6 ಅಲ್ಲಿ 1 ಹೋದ್ರೆ 5, 4 ಅಲ್ಲಿ 2 ಹೋದ್ರೆ 25 ಆಗುತ್ತೆ. 25 5 ಟೇಬಲ್ ಅಲ್ಲಿ ಹೋಗುತ್ತೆ ತಾನೆ. ಸೊ ನಾವು ಎಕ್ಸ್ ವ್ಯಾಲ್ಯೂ ಏನು ತಗೊಂತೀವಿ? 3 ತಗೊಂತೀವಿ. ಸೊ ಎಕ್ಸ್ ವ್ಯಾಲ್ಯೂ 3 ತಗೊಂಡಾಗ 46 ಮೈನಸ್ 7 ಎಕ್ಸ್ ಇದ್ದಲ್ಲಿ 3 ಡಿವೈಡೆಡ್ ಬೈ 5. y ಇಸ್ ಈಕ್ವಲ್ ಟು 46 ಮೈನಸ್ 7 3 ಜಾ 21/5. y ಇಸ್ ಈಕ್ವಲ್ ಟು 46 ಅಲ್ಲಿ 21 ಹೋದ್ರೆ 25 ಡಿವೈಡೆಡ್ ಬೈ 5. 5 1 ಜಾ 5 5 ಜಾ y ಇಸ್ ಈಕ್ವಲ್ ಟು ಎಷ್ಟು ಬಂತು? 5. ಅಂದ್ರೆ ಎಕ್ಸ್ 3 ತಗೊಂಡಾಗ y ವ್ಯಾಲ್ಯೂ ಏನು ಬಂತು? 5 ಬಂತು. ಓಕೆ, ಈಗ ನೆಕ್ಸ್ಟ್ ನೀವು ಅದೇ ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ನಾನು ನಿಮ್ಗೆ ಏನು ಹೇಳ್ತಾರೆ? ಡಿವೈಡ್ ಬೈ 5 ಇದೆ ಅಂದ್ರೆ 5 ಆ್ಯಡ್ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ದಟ್ ಅದು ಈಸಿಯಾಗಿ ಡಿವೈಡ್ ಆಗುತ್ತೆ. ನಾನು ಎಕ್ಸ್ 3 ತಗೊಂಡಿನಿ, ಇದಕ್ಕೆ 5 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 8. ಡೈರೆಕ್ಟ್ ಆಗಿ ಎಕ್ಸ್ ಇದ್ದಲ್ಲಿ 8 ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, y ಇಸ್ ಈಕ್ವಲ್ ಟು 46 ಮೈನಸ್ 7 ಇಂಟು 8 ಡಿವೈಡೆಡ್ ಬೈ 5. y ಇಸ್ ಈಕ್ವಲ್ ಟು 46 ಮೈನಸ್ 7 8 ಜಾ 56/5. y ಇಸ್ ಈಕ್ವಲ್ ಟು ಗ್ರೇಟರ್ ನಂಬರ್ಸ್ ಏನಾಗ್ತೀನಿ? 56 ಅಲ್ಲಿ 46 ಹೋದ್ರೆ 10/5 ಆಯಿತು. 5 1 ಜಾ 5 2 ಜಾ y ಇಸ್ ಈಕ್ವಲ್ ಟು ಏನು ಬಂತು? -2. ಅಂದ್ರೆ ಎಕ್ಸ್ 8 ತಗೊಂಡ್ರೆ y ವ್ಯಾಲ್ಯೂ ಏನು ಬಂತು? -2 ಬಂತು. ಅಂದ್ರೆ ಇದರ ಅರ್ಥ ಏನು? ನಾನು ಇಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು? 5 ಜಾಸ್ತಿ ಮಾಡಬೇಕು. ಇಲ್ಲಿ ಎಷ್ಟು ಕಡಿಮೆ ಆಗ್ತಿದೆ ನೋಡ್ರಿ, 7 ಕಡಿಮೆ ಆಗಿದೆನಾ? ಸೊ 5 ಅಲ್ಲಿ 7 ಹೋದ್ರೆ -2 ಬರುತ್ತೆ. ಇದಕ್ಕೆ -7 ಮಾಡ್ಬೇಕು. -7 ಮಾಡಿದ್ರೆ ಎಷ್ಟು ಬರುತ್ತೆ? -9 ಬರುತ್ತೆ. ಹೌದಾ? 2 ಮೈನಸ್ ಇದ್ದಾಗ ಏನಾಗುತ್ತೆ? -9 ಹಾಕಿ ಆ್ಯಡ್ ಮಾಡಿದ್ರೆ -9 ಬರುತ್ತೆ. ಓಕೆನಾ? ಸೊ ನನಗೆ ಈ ಟೇಬಲ್ ಗೊತ್ತಾಯ್ತು, ಈ ಟೇಬಲ್ ಗೊತ್ತಾಯ್ತು. ಇವಾಗ ನಾನು ಈಸಿಯಾಗಿ ಗ್ರಾಫ್ ಹಾಕ್ಬೋದು. ಓಕೆ, ಈಗ ಫಸ್ಟ್ ಸ್ಕೇಲ್ ಬರ್ದ್ಬಿಡೋಣ. ಓಕೆ, ಸ್ಕೇಲ್ ಆನ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಈಗ ನೀವು ನೋಡ್ರಿ ಸ್ಕೇಲ್ ನೋಡಿದ್ರೆ, ಸೊ ಇಲ್ಲಿ ಏನಿಲ್ಲಿ ಲೈಕ್ ನಿಮಗೆ 5 ಲೈಕ್ 7 7 ಗ್ಯಾಪ್ ಇದೆ, ಇಲ್ಲಿ 5 5 ಗ್ಯಾಪ್ ಇದೆ. ಸೊ ನಾವು ಜನರಲ್ ಆಗಿ ಏನು ತಗೊಂಡ್ಬಿಡೋಣ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಓಕೆ 1 ಯೂನಿಟ್ ಅಂತ ತಗೊಂಡ್ಬಿಡೋಣ. ಓಕೆ, ಸೊ ದಟ್ ಈಸಿ ಆಗಲಿ ಅಂತ. 0 1 2 3 ಹೈಯೆಸ್ಟ್ ಇರೋದು ಎಷ್ಟಿದೆ? 17 ಇದೆ. 4 5 6 7 8 9 10 11 12 13 14 15 16 17. ಓಕೆ, ಸೊ ಇದು ಎಷ್ಟಿದ್ರ ವ್ಯಾಲ್ಯೂ? 17. ಓಕೆನಾ? ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ತೊಗೊಳೋಣ. -1 -2 -3 -4 -5 -6
-7 -8 -9. ಈಗ y ವ್ಯಾಲ್ಯೂ ಕೂಡ ಲೈಕ್ ನಿಮಗೆ ಈಕ್ವಲ್ ಗ್ಯಾಪ್ ಇಲ್ಲ, ಈ ಟೇಬಲ್ ಅಲ್ಲಿ ಒಂದಿದೆ, ಈ ಟೇಬಲ್ ಅಲ್ಲಿ ಒಂದಿದೆ, ಇಲ್ಲಿ ಕೂಡ ಏನ್ ತಗೊಂಬೋಣ, 1 ಸೆಂಟಿಮೀಟರ್ ತಗೊಂಬೋಣ. ಆನ್ y ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನ್ ತಗೊಂಡೋಣ, 1 ಯೂನಿಟ್ ಅಂತ ತಗೊಂಬೋಣ. ಸೊ ಅವಾಗ ಏನಾಯ್ತು ಇಲ್ಲಿ 1 2 3 4 5 6 7 8 9 10 11. ಓಕೆನಾ. ಸೊ ಇಲ್ಲಿ -1 -2 -3 -4 -5 -6 -7 -8 -9 -10. ಓಕೆ. ಈಗ ಫಸ್ಟ್ ಈ ಟೇಬಲ್ ಗ್ರಾಫ್ ಹಾಕೋಣ. 3 ಇದ್ದಾಗ ಎಷ್ಟಿದೆ, 5. ಸೊ x 3 ಇದ್ದಾಗ y ವ್ಯಾಲ್ಯೂ ಏನಿದೆ, 5 ಇದೆ. ಓಕೆ. ನೆಕ್ಸ್ಟ್ 10 ಇದ್ದಾಗ ಏನಿದೆ, 0 ಇದೆ. ಸೊ 10 ಇದ್ದಾಗ ಏನು, 0 ಅಂತ ಇದೆ. ಓಕೆನಾ. ನೆಕ್ಸ್ಟ್ 17 ಇದ್ದಾಗ ಏನಿದೆ, -5 ಇದೆ. ಓಕೆ. 17 ಇದ್ದಾಗ -5 ಅದು ಇಲ್ಲಿ ಬರುತ್ತೆ. ಓಕೆ. ಈಗ ಸೊ ನಾವೇನ್ ಮಾಡಬೇಕು, ಇದನ್ನ ಜಾಯಿನ್ ಮಾಡ್ರಿ, ಈ 3 ಪಾಯಿಂಟ್ನ ಜಾಯಿನ್ ಮಾಡ್ರಿ. ಓಕೆ. ಇದನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿ. ಈ ಲೈನ್ ಏನಂತ ಹೇಳ್ತೀವಿ ನಾವು, y is equal to 50 minus 5x divided by 7 ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಈ ಟೇಬಲ್ ಹಾಕ್ತೀನಿ. 3 ಇದ್ದಾಗ ಎಷ್ಟು, 5. 3 ಇದ್ದಾಗ 5 ಮತ್ತೆ ಇಲ್ಲೇ ಬರುತ್ತೆ. ಓಕೆ. ನೆಕ್ಸ್ಟ್ 8 ಇದ್ದಾಗ -2. ಸೊ 8 ಇದ್ದಾಗೆ -2 ಬರುತ್ತೆ. ನೆಕ್ಸ್ಟ್ 13 ಇದ್ದಾಗ -9. 13 ಇದ್ದಾಗ ನಿಮಗೆ -9 ಬರುತ್ತೆ. ಸೊ ನೀವೇನ್ ಮಾಡಿ, ಇದನ್ನ ಜಾಯಿನ್ ಮಾಡಿ. ಓಕೆ. ಈ ಲೈನ್ ಏನಂತ ಕರಿತೀವಿ ನಾವು, y is equal to 46 minus 7x divided by 5. ಓಕೆ. ಈಗ ನೀವು ನೋಡ್ರಿ, ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾರೆ, ಇವೆರಡು ಲೈನ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿಂದ ಒಂದು ಡಾಟೆಡ್ ಲೈನ್ ಜಾಯಿನ್ ಮಾಡ್ರಿ. ಓಕೆ. ಸೊ ಎಕ್ಸ್ ಆಕ್ಸಲ್ ಎಲ್ಲಿ ಟಚ್ ಆಗ್ತಿದೆ, 3, ಅಂದ್ರೆ ಎಕ್ಸ್ ವ್ಯಾಲ್ಯೂ 3 ಆಯ್ತು, y ವ್ಯಾಲ್ಯೂ ಏನಾಯ್ತು, 5 ಆಯ್ತು. ಓಕೆ. ಸೊ ಎಕ್ಸ್ ಆಕ್ಸಲ್ ಎಲ್ಲಿ ಟಚ್ ಆಗುತ್ತೋ ಅದು ಎಕ್ಸ್ ವ್ಯಾಲ್ಯೂ, y ಆಕ್ಸಲ್ ಎಲ್ಲಿ ಟಚ್ ಆಗುತ್ತೋ ಅದು y ವ್ಯಾಲ್ಯೂ. ಸೊ x 3 y 5. ಸೊ ನಾವು ಆನ್ಸರ್ ಇಲ್ಲಿ ಏನ್ ಬರೀಬೇಕು ನೋಡ್ರಿ, ನಾವು ಕಾಸ್ಟ್ ಆಫ್ 1 ಪೆನ್ಸಿಲ್ ಏನ್ ತಗೊಂಡಿವಿ, ಕಾಸ್ಟ್ ಆಫ್ 1 ಪೆನ್ಸಿಲ್ ನಾವು x ಅಂತ ತಗೊಂಡಿವಿ. x ಬಂದ್ಬಿಟ್ಟು ಎಷ್ಟು, 3. ಸೊ ಕಾಸ್ಟ್ ಆಫ್ 1 ಪೆನ್ಸಿಲ್ ಎಷ್ಟು, 3 ರೂಪೀಸು. ಅದೇ ರೀತಿ ಕಾಸ್ಟ್ ಆಫ್ 1 ಪೆನ್ ಇಸ್ ಈಕ್ವಲ್ ಟು, ಪೆನ್ ಏನಂತ ತಗೊಂಡಿವಿ, 1 ಪೆನ್ದು ಕಾಸ್ಟ್ y ಅಂತ ತಗೊಂಡಿವಿ. y ಇಸ್ ಈಕ್ವಲ್ ಟು ಎಷ್ಟು, 5 ರೂಪೀಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ಕಾಸ್ಟ್ ಆಫ್ 1 ಪೆನ್ಸಿಲ್, ಕಾಸ್ಟ್ ಆಫ್ 1 ಪೆನ್.